ಆಪರೇಟರ್ಸ್ ಇನ್ ವಿಷುವಲ್ ಬೇಸಿಕ್. ನೀವು ಪ್ರೀವಿಯಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಲ್ಲ ನೋಡಿದ್ದೀರಾ. ಆಪರೇಟರ್ಸ್ ಅಂದರೆ ಜಸ್ಟ್ ಸಿಂಬಲ್ಸ್. ಅವು ಅರ್ಥಮೆಟಿಕ್ ಆಪರೇಟರ್ಸ್ ಏನಿತ್ತು ಸಿನಲ್ಲಿ ಪ್ಲಸ್ ಮೈನಸ್ ಸ್ಲ್ಯಾಶ್ ಡಿವಿಷನ್ಗೆ, ಮಲ್ಟಿಪ್ಲಿಕೇಶನ್ ಸ್ಟಾರ್, ಎಕ್ಸ್ಪೋನೆಂಟು, ಒಂದು ಕ್ಯಾರೆಟ್ ಸೈನ್ ಅಂತ ಇರುತ್ತೆ ಕೀಬೋರ್ಡಲ್ಲಿ. ನೀವು ಅಬ್ಸರ್ವ್ ಮಾಡಿರ್ಬೋದು. ಇಲ್ಲೇನು ಕಾಣ್ತಾ ಇದೆ, ಇದು ಈ ರೀತಿ ಒಂದು ಸಿಂಬಲ್ ಇರುತ್ತೆ ಕೀಬೋರ್ಡಲ್ಲಿ. ಎಕ್ಸ್ಪೋನೆಂಟ್ ಆರ್ ಪವರ್ ಆಫ್. ಮಾಡ್ ಅಂದರೆ ಪರ್ಸೆಂಟೇಜ್ ಸಿಂಬಲ್ ಯೂಸ್ ಮಾಡ್ತೀರಾ ಸಿ ಲ್ಯಾಂಗ್ವೇಜಲ್ಲಿ. ಇಲ್ಲಿ MOD ಅಂತಾನೆ ಬರುತ್ತೆ ಆಪರೇಟರ್ಸ್ಗೆ. ಅಲ್ಲಿ ಏನಿದೆ MOD ಅಂತ. ಈಗ 5 mod 2 ಅಂದರೆ 5 ಬರೆದು ಪರ್ಸೆಂಟೇಜ್ ಸಿಂಬಲ್ ಬರೆದು 2 ಆಗ್ತಾ ಇದ್ರಿ ಸಿನಲ್ಲಿ. ಇಲ್ಲಿ 5 MOD ಅಂತ ಬರೆದು 2 ಅಂತ ಹಾಕ್ತೀರಾ, ಅದು ರಿಮೈಂಡರ್ ಬರುತ್ತೆ. ಇಲ್ಲಿ ಎಕ್ಸಾಂಪಲ್ಸು ಇದಾವೆ, ನೋಡ್ಕೋಬಹುದು ಯಾವ ಥರ ವರ್ಕ್ ಆಗುತ್ತೆ. 20 mod 6 ಸಿ ಲ್ಯಾಂಗ್ವೇಜ್ ಆದರೆ 20 ಪರ್ಸೆಂಟೇಜ್ ಸಿಂಬಲ್ 6 ಹಾಕ್ತೀರಾ. ಇಲ್ಲಿ MOD ಅಂತ ಕ್ಯಾರೆಕ್ಟರ್ಸೇ ಯೂಸ್ ಮಾಡಬೇಕು. ಮತ್ತೆ ಇದು ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಆಪರೇಟರ್. 2 ಸ್ಟ್ರಿಂಗ್ಸ್ ಇದೆ, ಜಾರ್ಜ್ ಮತ್ತೆ ಬುಷ್ ಅಂತ 2 ಸ್ಟ್ರಿಂಗ್ಸು. ಅವೆರಡು ಸೇರಿ ಜಾರ್ಜ್ ಬುಷ್ ಅಂತ ರಿಸಲ್ಟ್ ಬರಬೇಕು. ಇಲ್ಲಿ ಬರ್ತಿದೆ ನೋಡಿ ರಿಸಲ್ಟ್. ಈ ತರ ರಿಸಲ್ಟು ಜಾರ್ಜ್ ಬುಷ್ ಅಂತ ಜಾಯಿನ್ ಆಗಿ ಒಂದು ರಿಸಲ್ಟ್ ಬರಬೇಕು. ಈಗ ವಿಮೆನ್ಸ್ ಅನ್ನೋದೇ ಒಂದು ವರ್ಡು ಸ್ಟ್ರಿಂಗು, ಕಾಲೇಜ್ ಅನ್ನೋದು ಒಂದು ಸ್ಟ್ರಿಂಗು. ಅವೆರಡು ಸೇರಿ ನಾವು ವಿಮೆನ್ಸ್ ಕಾಲೇಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಥರ ಆಂಪರ್ಸೆಂಡ್ ಆಪರೇಟರ್ ಯೂಸ್ ಮಾಡಿದ್ರೆ, ಕನ್ಕ್ಯಾಟಿನೇಷನ್ ಆಪರೇಟರ್, ಅವೆರಡು ಸೇರಿ ನಮಗೆ ರಿಸಲ್ಟಲ್ಲಿ ವಿಮೆನ್ಸ್ ಕಾಲೇಜ್ ಅಂತ ಒಂದು ನ್ಯೂ ಸ್ಟ್ರಿಂಗು ಕ್ರಿಯೇಟ್ ಆಗುತ್ತೆ. ಅದೇ ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಆಪರೇಟರ್. ರಿಮೈಂಡರ್ ಆಫ್ ಡಿವಿಷನ್ MOD ಅಂತ ಯೂಸ್ ಮಾಡಬೇಕು. ನೀವು ಅರ್ಥಮೆಟಿಕ್ ಆಪರೇಟರ್ಸ್ ಸಿನಲ್ಲಾದ್ರೆ ಪ್ಲಸ್ ಮೈನಸ್ ಸ್ಲ್ಯಾಶ್ ಸ್ಟಾರ್ ಪರ್ಸೆಂಟೇಜ್ ಸಿಂಬಲ್ ಹಾಕ್ತಿದ್ರಿ. ಇಲ್ಲಿ ನೀವು ಇದು ಎಕ್ಸ್ಟ್ರಾ ಯೂಸ್ ಮಾಡಬೇಕಾಗತ್ತೆ. ಇದು ಮಾತ್ರ ಅರ್ಥಮೆಟಿಕ್ ಬರಲ್ಲ, ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್ ಆಪರೇಟರ್ ಅಂತ ಯೂಸ್ ಮಾಡಬೇಕು. ಮಾಡ್, ಕ್ಯಾರೆಟ್ ಸಿಂಬಲ್, ಎಕ್ಸ್ಪೋನೆಂಟ್ ಸಿಂಬಲ್, ಇಂಟಿಜರ್ ಡಿವಿಷನ್, ಇಂಟಿಜರ್ ನಂಬರ್ ಡಿವೈಡ್ ಮಾಡಕ್ಕೆ ಈ ತರ ಸ್ಲ್ಯಾಶ್ ಯೂಸ್ ಮಾಡಬೇಕು. ಈ ಫ್ರಂಟ್ ಸ್ಲ್ಯಾಶು ನೀವು ಫ್ಲೋಟಿಂಗ್ ಪಾಯಿಂಟ್ ನಂಬರು, ಇಂಟಿಜರ್ ಎರಡೂ ಡಿವಿಷನ್ ಮಾಡ್ಕೋಬಹುದು. ಸೊ ಡೇಟಾ ಟೈಪ್ಸ್ ನೋಡಿದ್ರಲ್ಲ ಯಾವ ರೀತಿ ಇರುತ್ತೆ ಅಂತ ಟೇಬಲಲ್ಲಿ, ಆ ರೀತಿ ಈ ಆಪರೇಟರ್ಸು ನೀವು ಬರ್ಕೋಬಹುದು. ನೆಕ್ಸ್ಟ್ ರಿಲೇಷನಲ್ ಆಪರೇಟರ್. ಸಿನಲ್ಲಿ ಹೇಗಿತ್ತು ಹಾಗೆ, ಗ್ರೇಟರ್ ದೆನ್, ಲೆಸ್ ದೆನ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ ದೆನ್ ಆರ್ ಈಕ್ವಲ್ ಟು. ಇಲ್ಲಿ ಎಕ್ಸಾಂಪಲ್ಸು ಇದೆ, ರಿಸಲ್ಟು ಇದೆ. ಈಕ್ವಲ್ ಟು ಲಾಜಿಕಲ್ ಆಪರೇಟರು ಆರ್ ಮತ್ತೆ ಐಂಡ್ ಎರಡೇ ಇದೆ, ನಾಟ್ ಇಲ್ಲ. ಈ ಎಕ್ಸ್ಪ್ಲನೇಷನ್ ಬರ್ಕೋಬಹುದು. ಅದಕ್ಕೆ ಆಪರೇಟರ್ಸ್ ಮೇಲೂ ಒಂದು ಕ್ವಶನ್ ಕೇಳಿದ್ದಾರೆ ಲಾಸ್ಟ್ ಟೈಮು. ಎಕ್ಸ್ಪ್ಲೈನ್ ರಿಲೇಷನಲ್ ಆಪರೇಟರ್ಸ್ ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ರಿಲೇಷನಲ್ ಆಪರೇಟರ್ಸ್ ಅಂದಾಗ ನೀವು ಇದಿಷ್ಟು ಲಿಸ್ಟ್ ಬರೆದು, ಅದು ವರ್ಡ್ಸ್ ಅಲ್ಲಿ ಅದರದ್ದು ಮೀನಿಂಗ್ ಬರೆದು, ಈ ತರ ಒಂದು ಎಕ್ಸಾಂಪಲ್ ಬರೆದು ಏನ್ ರಿಸಲ್ಟ್ ಬರುತ್ತೆ. ಈಗ 10 ಗ್ರೇಟರ್ ದೆನ್ ಅನ್ನೋದು ಒಂದು ರಿಲೇಷನಲ್ ಆಪರೇಟರ್. 10 ಗ್ರೇಟರ್ ದೆನ್ 8 ಇದು ಟ್ರೂನಾ ಅನ್ನೋದು ಇಲ್ಲಿ ರಿಸಲ್ಟ್ ಎಲ್ಲ ಹಾಕ್ಬೇಕು. ಎಸ್ ಟ್ರೂ ಅಲ್ವಾ, 10 ಗ್ರೇಟರ್ ದೆನ್ 8. 10 ಲೆಸ್ ದೆನ್ 8 ಫಾಲ್ಸ್, ಅದು ಫಾಲ್ಸ್ ಅಂತ ಬರುತ್ತೆ. ಇದಿಷ್ಟು ಬರೆದು ಇದಿಷ್ಟು ರಿಲೇಷನಲ್ ಆಪರೇಟರ್ ಸಿಂಬಲ್ಸ್ ಅಂತ ನೀವು ಎಕ್ಸ್ಪ್ಲನೇಷನ್ ಕೊಟ್ರೆ, ರಿಲೇಷನಲ್ ಆಪರೇಟರ್ಸು 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ವೇರಿಯಂಟ್ ವೇರಿಯೇಬಲ್ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ವೇರಿಯಂಟ್ ವೇರಿಯೇಬಲ್ ನೀವು ಯಾವ ಡೇಟಾ ಟೈಪ್ ಹಾಕ್ತಿದ್ರು ಅದು ಡಿಫಾಲ್ಟ್ ಆಗಿ ವೇರಿಯಂಟ್ ಅಂತ ತಗೊಳುತ್ತೆ, ಡೇಟಾ ಟೈಪ್ ತಗೊಳುತ್ತೆ ಅಂತ. ಆ ವೇರಿಯೇಬಲ್ ಆಗ ವೇರಿಯಂಟ್ ವೇರಿಯೇಬಲ್ ಆಗುತ್ತೆ ಅಂತ. ಅದು 2 ಮಾರ್ಕ್ಸ್ಗೆ. ರಿಲೇಷನಲ್ ಆಪರೇಟರ್ಸು ಇಲ್ಲೇನಿದೆ ಇದಿಷ್ಟು ರಿಲೇಷನಲ್ ಆಪರೇಟರ್ಸು, ಇದಿಷ್ಟು 5 ಮಾರ್ಕ್ಸ್ಗೆ. 2 + 5 7 ಮಾರ್ಕ್ಸ್ಗೆ ಕೇಳಿದ್ದಾರೆ. ಇದು ಚಾಪ್ಟರ್ 2 ಟಾಪಿಕ್ಸ್. ಇದು ವೇರಿಯೇಬಲ್ಸು, ಡೇಟಾ ಟೈಪ್ಸು ಮತ್ತೆ ಆಪರೇಟರ್ಸ್, ಈ ತರ ಎಲ್ಲ ಏನ್ ಸಿಂಪಲ್ ಟಾಪಿಕ್ ಇದೆ, ಇದರಿಂದಾನೇ
7 ಮಾರ್ಕ್ ಕ್ವೆಶ್ಚನ್ ಕೇಳಿದ್ದಾರೆ ನೋಡಿ. ನೆಕ್ಸ್ಟು ವೇರಿಯೇಬಲ್ಸು ಇದೇ ಚಾಪ್ಟರ್ 2ನಲ್ಲಿ ಬರುತ್ತೆ. ಇದಿಷ್ಟು ಆಪರೇಟರ್ಸ್ ಆಯಿತು. ನೆಕ್ಸ್ಟು ಫಸ್ಟು ಡಿಕ್ಲರೇಷನ್ ನೋಡ್ಕೊಬಿಡೋಣ. ನೀವು ಸೀನಲ್ಲಾದರೆ ಯಾವ ಥರ ಡಿಕ್ಲೇರ್ ಮಾಡ್ತಾ ಇದ್ರಿ? ಈಗ ನಂಬರ್ಸ್ ಅಂತ ಒಂದು ವೇರಿಯೇಬಲ್ ಇದೆ. ಡಿಕ್ಲರೇಷನ್ ಯಾವ ರೀತಿ ಮಾಡ್ತಿದ್ರಿ? ಅದಕ್ಕೆ ಇಂಟ್ ಸ್ಪೇಸ್ ಕೊಟ್ಟು ನಂಬರ್ಸ್ ಒಂದು ಸೆಮಿಕೋಲನ್ ಹಾಕ್ತಿದ್ರಿ, ಅದು ಡಿಕ್ಲರೇಷನ್ ಆಗ್ತಿತ್ತು. ಇಲ್ಲಿ DIM ಅನ್ನೋ ಕೀವರ್ಡೇ ಯೂಸ್ ಮಾಡಬೇಕು. DIM ಅಂದರೆ ಡೈಮೆನ್ಷನ್ ಅಂತ, ಸ್ಟಾರ್ಟಿಂಗ್ 3 ಕ್ಯಾರೆಕ್ಟರ್ ತಗೊಂಡಿರೋದು. ವೇರಿಯೇಬಲ್, ಇಲ್ಲಿ ವೇರಿಯೇಬಲ್ ನೇಮ್ ಬರೀತೀರ, ಅದೇ ನಂಬರ್ಸ್ ಅಂತ ಹೇಳಿದ್ನಲ್ಲ ಅದು. ಆಸ್ ಟೈಪ್ ಅಂದರೆ ಡೇಟಾ ಟೈಪ್. ಈಗ ತಾನೇ ನೋಡಿದ್ರಿ ಡೇಟಾ ಟೈಪ್ಸು ಯಾವ್ದ್ಯಾವ್ದಿದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ. ಡಿಮ್ ನಂಬರ್ಸ್ ಆಸ್ ಸಿಂಗಲ್, ಡಿಮ್ ನಂಬರ್ಸ್ ಆಸ್ ಇಂಟಿಜರ್, ಡಿಮ್ ನಂಬರ್ಸ್ ಆಸ್ ಬೈಟ್. ಆ ಥರ ನಂಬರೇ ನೀವು ಈ ವೇರಿಯೇಬಲ್ ಒಳಗೆ ಹಾಕ್ತಿದ್ದೀರಾ ಅಂದರೆ ಅದಕ್ಕೆ ಆ ನ್ಯೂಮರಿಕ್ ಕ್ಯಾಟಗರಿಲಿ ಏನೇನು ಡೇಟಾ ಟೈಪ್ಸ್ ಇತ್ತು ಅದನ್ನು ಇಲ್ಲಿ ಸ್ಪೆಸಿಫೈ ಮಾಡ್ತೀರಾ. ಇಲ್ಲೊಂದು 2 ಎಕ್ಸಾಂಪಲ್ಸ್ ಇದೆ ನೋಡಿ. ಸ್ಟ್ರಿಂಗ್ ಅನ್ನೋ ಡೇಟಾ ಟೈಪು ನೋಡಿದ್ರಿ ಲಾಸ್ಟ್ ವಿಡಿಯೋದಲ್ಲಿ. ಡಿಮ್ str ನೇಮ್ ಆಸ್ ಸ್ಟ್ರಿಂಗ್. ಸೊ ಇದೇನು ಮಾಡುತ್ತೆ? ಆಲ್ಫಾ ನ್ಯೂಮರಿಕ್ ಡೇಟಾ, ಆಲ್ಫಾಬೆಟ್ಸ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಆಗಿದೆ. ಯಾವ ವೇರಿಯೇಬಲ್ಲು? str ನೇಮ್ ಅನ್ನೋ ವೇರಿಯೇಬಲ್. ಇದು ಆಸ್ ಇಂಟಿಜರ್ ಡಿಕ್ಲೇರ್ ಆಯಿತು. ಇಂಟ್ ಕೌಂಟರು ನಂಬರ್ಸ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಆಗಿದೆ. ನೀವು ಈ ರೀತಿ ಲೈನ್ಗಳನ್ನ ನೀವು ನೋಡಿರ್ಬೋದು ಲ್ಯಾಬ್ ಪ್ರೋಗ್ರಾಮ್ಸಲ್ಲಿ. DIM ಅಂತ ಇರುತ್ತೆ. ಸೊ ಈಗ ಡಿಕ್ಲರೇಷನ್ ಹೇಗೆ ಮಾಡೋದು ಅಂತ ನೋಡಿದ್ರಿ. ಡಿಕ್ಲರೇಷನ್ ಆಫ್ ವೇರಿಯೇಬಲ್ಸ್ ಈ ಥರ ಸಿಂಟ್ಯಾಕ್ಸ್ ಬರೆದು ಈ ಥರ 2 ಎಕ್ಸಾಂಪಲ್ ಕೊಡ್ತೀರಾ. ಈಗ ವಾಟ್ ಆರ್ ವೇರಿಯೇಬಲ್ಸ್? ಈಗ ವೇರಿಯೇಬಲ್ಸ್ ಬಗ್ಗೆ 3 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದ್ರೆ ವಾಟ್ ಆರ್ ವೇರಿಯೇಬಲ್ಸ್ ಅಂತ ಬರೆದು ಅದಕ್ಕೆ ನೀವು ಡಿಕ್ಲೇರ್ ಹೇಗೆ ಮಾಡೋದು ಅಂತ ಬರಿಬೇಕು. ವೇರಿಯೇಬಲ್ ಡೆಫಿನಿಷನ್ ನೋಡೋಣ. ವೇರಿಯೇಬಲ್ಸ್ ಆರ್ ದಿ ಮೆಮೊರಿ ಲೊಕೇಶನ್ಸ್ which are used to store values temporarily. ಮೆಮೊರಿ ಲೊಕೇಶನ್ಸ್ ಅಂದರೆ ಇದು. ಇಲ್ಲಿ str ನೇಮ್ ಅಂತ ಹಾಕಿದ್ದೀನಿ. ಇಂಟ್ ಕೌಂಟರ್ ಅಂತ ಒಂದಿದೆ. str ನೇಮ್ ಇಂಟ್ ಕೌಂಟರು ಸ್ಟ್ರಿಂಗ್ ಆಸ್ ಇಂಟಿಜರ್ ಡಿಕ್ಲೇರ್ ಆಯಿತು. ಇದಕ್ಕೆ ನೀವು ಡೇಟಾ ಟೈಪ್ಸ್ ವಿಡಿಯೋದಲ್ಲಿ ನೋಡಿದ್ದೀರಾ ರೇಂಜು ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ ಅಂತ. ಇಂಟಿಜರ್ಗೂ ಒಂದು ರೇಂಜ್ ಇದೆ. ಅಷ್ಟು ಮೆಮೊರಿ ಲೊಕೇಶನ್ನು ಇದು ಒಂದು ಡೇಟಾ ಟೈಪ್ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಅದಕ್ಕೆ ಮೆಮೊರಿ ಲೊಕೇಶನ್ಸ್ ಅಂತ ಇರೋದು. ವೇರಿಯೇಬಲ್ಸ್ ಆರ್ ದಿ ಮೆಮೊರಿ ಲೊಕೇಶನ್ಸ್ ವಿಚ್ ಆರ್ ಯೂಸ್ಡ್ ಟು ಸ್ಟೋರ್ ವ್ಯಾಲ್ಯೂಸ್ ಟೆಂಪರರಿಲಿ. ಈ ಥರ ಒಂದು ಪಾಯಿಂಟ್ ಹಾಕಿದ್ರೆ ಸಾಕು. ಟೆಂಪರರಿಲಿ ಅಂದರೆ ಆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಆಗೋ ತನಕ ಮಾತ್ರ ಆ ವೇರಿಯೇಬಲ್ ಒಳಗೆ ಆ ಡೇಟಾ ಸ್ಟೋರ್ ಆಗಿರುತ್ತೆ ಒಂದು ಮೆಮೊರಿ ಲೊಕೇಶನ್ನು. ಬೇರೆ ಯಾವ ಪ್ರೋಗ್ರಾಮು ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಟೆಂಪರರಿಲಿ ಆ ಟೈಮ್ ಎಕ್ಸಿಕ್ಯೂಷನ್ ಟೈಮ್ಗೆ ಮಾತ್ರ. ಅದೊಂದು ಲೈನ್ ಬರೆದ್ರೆ ಸಾಕು ವೇರಿಯೇಬಲ್ಸ್ ಏನು ಅಂತ ಕೇಳಿದ್ರೆ. ಈಗೇನಿದು freetuts.com ಇಂದನೇ ತಗೊಂಡಿರೋದು ನಾನು. ಇಟ್ ಹ್ಯಾಸ್ ಟು ಬಿ ಫಾಲೋಡ್ ವೈಲ್ ನೇಮಿಂಗ್ ಎ ವೇರಿಯೇಬಲ್. ಒಂದಷ್ಟು ರೂಲ್ಸ್ಗಳಿದೆ. ವೇರಿಯೇಬಲ್ ಸುಮ್ಮನೆ ಈ ರೀತಿ ಡಿಕ್ಲೇರ್ ಮಾಡೋಕ್ಕಾಗಲ್ಲ. ನಾನು ಸುಮ್ಮನೆ ಇದು ಯಾವುದೋ ಒಂದು ನೇಮ್ str ನೇಮ್ ಇಂಟ್ ಕೌಂಟರ್ ಅಥವಾ ನನ್ನ ನೇಮೇ ನಾನಿಲ್ಲಿ ಕೊಟ್ಕೊಳ್ಳೋಕ್ಕಾಗಲ್ಲ. ನನ್ನ ನೇಮ್ ಜೊತೆಗೆ ಒಂದಷ್ಟು ನಂಬರ್ಸ್ ಸೇರಿಸಿ ಕೊಡಬೇಕು ಅಂದರೆ ಒಂದಷ್ಟು ರೂಲ್ಸ್ಗಳಿದ್ದಾವೆ. ಆ ರೂಲ್ಸ್ಗಳು ಇಲ್ಲಿದೆ. ಏನದು ರೂಲ್ಸು? ಅದೂ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. 3 ಮಾರ್ಕ್ಸ್ ಕ್ವಶನ್ನು ರೈಟ್ ದಿ ರೂಲ್ಸ್ ಫಾರ್ ನೇಮಿಂಗ್ ಎ ವೇರಿಯೇಬಲ್ ಅಂತ ಕೇಳಿದ್ದಾರೆ. ಇಲ್ಲಿದ್ದಾವೆ ರೂಲ್ಸ್. ಇನ್ನು ನೆಕ್ಸ್ಟ್ ಯಾವುದೋ ಒಂದು ಟಾಪಿಕಲ್ಲಿ ಪಾಯಿಂಟ್ ವೈಸ್ ಹಾಕಿದ್ದಾರೆ ರೂಲ್ಸು. ಚೆನ್ನಾಗಿದೆ, ಅದಕ್ಕೆ ಹೋಗೋಣ. ಇಲ್ಲಿ ಒಂದು ಬ್ರೀಫ್ ಆಗಿ ರೂಲ್ಸ್ಗಳನ್ನ ನೋಡ್ಕೊಳ್ಳೋಣ. ಇಲ್ಲೊಂದು 4 ರೂಲ್ ಅಥವಾ 3 ರೂಲ್ಸ್ ನೀವು ಬರೆದ್ರೂ ಸಾಕು 3 ಮಾರ್ಕ್ಸ್ಗೆ. ವೇರಿಯೇಬಲ್ ನೇಮ್ ಮಸ್ಟ್ ಬಿಗಿನ್ ವಿತ್ ಆನ್ ಆಲ್ಫಾಬೆಟ್ ಲೆಟರ್. ನೋಡಿ ಇಲ್ಲಿ ಆಲ್ಫಾಬೆಟ್ ಲೆಟರ್ ಇಂದನೇ ಸ್ಟಾರ್ಟ್ ಆಗಬೇಕು ವೇರಿಯೇಬಲ್ ನೇಮ್ ಅಂತ ಇದೆ. str ನೇಮ್ ಅನ್ನೋದು ಒಂದು ಆಲ್ಫಾಬೆಟ್ ಅಲ್ವಾ? ಇದು ಎಸ್ ಅನ್ನೋದು ಈ ವೇರಿಯೇಬಲ್ ನೇಮು str ನೇಮ್. ಇಂಟ್ ಕೌಂಟರು ವೇರಿಯೇಬಲ್ ನೇಮ್.
ಸ್ಟಾರ್ಟ್ ಯಾವ್ದ್ರಿಂದ ಆಗ್ತಿದೆ, ಇಲ್ಲಿ ಯಾವುದೋ ಒಂದು ನಂಬರ್ ಇಲ್ಲ ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ ಇಲ್ಲ. ಕೀಬೋರ್ಡಲ್ಲಿ ಎಷ್ಟೊಂದು ಟೈಪ್ಸ್ ಆಫ್ ಡೇಟಾ ಸಿಂಬಲ್ಸ್ಗಳಿದ್ದಾವೆ. ಇಲ್ಲಿ ಸ್ಟಾರ್ಟ್ ಆಗ್ತಿರೋದೇನೆ ಕ್ಯಾರೆಕ್ಟರಿಂದ. ಅದೇ ಫಸ್ಟ್ ರೂಲ್. ವೇರಿಯೇಬಲ್ ನೇಮ್, ಎ ವೇರಿಯೇಬಲ್ ನೇಮ್ ಮಸ್ಟ್ ಬಿಗಿನ್ ವಿತ್ ಆನ್ ಆಲ್ಫಾಬೆಟ್ ಲೆಟರ್. ಇದು ಫಸ್ಟ್ ರೂಲು. ಸೆಕೆಂಡ್ ರೂಲು, ಇಟ್ ಶುಡ್ ನಾಟ್ ಎಕ್ಸೀಡ್